ಎಲ್ರಿಗೂ ನಮಸ್ಕಾರ. ಪರ್ಸನಲ್ ಫಿನಾನ್ಸ್ ಟಾಪಿಕ್ ಆರಕ್ಕೆ ಸ್ವಾಗತ. ಇವತ್ತು ನಾವು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸಿಪ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಏನು ಮತ್ತೆ ಅದರ ಪ್ರಯೋಜನಗಳೇನು ಅಂತ ತಿಳ್ಕೊತಾ ಹೋಗೋಣ. ಈ ವಿಡಿಯೋ ಯಾರಿಗೆ ಸೂಕ್ತ ಆಗುತ್ತೆ ಅಂತ ಹೇಳೋದಾದ್ರೆ, ಯಾರು ತಮ್ಮ ಹಣನ ವೃದ್ಧಿ ಮಾಡಬೇಕು ಮತ್ತೆ ಹೇಗೆ ಹಣನ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದು ಅಂತ ತಿಳ್ಕೊಳ್ಳೋರ್ಗೆ ಈ ವಿಡಿಯೋ ಸಹಕಾರಿಯಾಗುತ್ತೆ. ಈಗ ಸಿಪ್ ಅಂದ್ರೆ ಏನು ಅಂತ ಹೇಳೋದ್ರ ಮೂಲಕ ಶುರು ಮಾಡೋಣ. ಸಿಪ್ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಹಣವನ್ನ ಒಂದು ನಿರ್ದಿಷ್ಟ ಕಾಲಗಳಲ್ಲಿ ಒಂದೇ ರೀತಿಯ ಮೊತ್ತವನ್ನ ಹೂಡಿಕೆ ಮಾಡೋದು. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನೀವು 10,000 ರೂಪಾಯಿಗಳನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಆ 10,000ನ ಒಂದೇ ಸಲ ಹೂಡಿಕೆ ಮಾಡೋದ್ರ ಬದಲು 1,000 ರೂಪಾಯಿಗಳಂತೆ 10 ವಾರಗಳ ಕಾಲ ಆಗಿರ್ಬೋದು, 10 ವಾರಗಳ ಕಾಲ ಆಗಿರ್ಬೋದು, ಅಥವಾ 10 ತಿಂಗಳ ಕಾಲ ಆಗಿರ್ಬೋದು, ಅದೇ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದನ್ನ ಸಿಪ್ ಅಂತ ಹೇಳ್ತಾರೆ. ಈಗ ಸಿಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ನೀವು ಒಂದೇ ದಿನ 10,000ನ ಹೂಡಿಕೆ ಮಾಡೋದ್ರ ಬದಲು 10 ವಾರಗಳ ಕಾಲ 1,000 ರೂಪಾಯಿ ಅಂತೆ ಹೂಡಿಕೆ ಮಾಡಿದಾಗ ನಿಮ್ಮ ಹೂಡಿಕೆ ಅವರೇಜ್ ಆಗುತ್ತೆ. ಇದರಿಂದ ಹೆಚ್ಚು ಲಾಸ್ ಆಗೋದನ್ನ ತಡಿಬಹುದು. ಸಿಪ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳೇನು ಅಂತ ತಿಳ್ಕೊತಾ ಹೋಗೋಣ. ಮೊದಲನೇದು ಡಿಸಿಪ್ಲಿನ್ ಇನ್ವೆಸ್ಟಿಂಗ್. ನಾವು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಅಪ್ ಇದೆಯಾ ಅಥವಾ ಡೌನ್ ಇದೆಯಾ ಅಂತ ನೋಡೋ ಅವಶ್ಯಕತೆಯಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಒನ್, ಬಜೆಟ್ ಫ್ರೆಂಡ್ಲಿ. ಸಿಪ್ನ ನಾವು ಕೇವಲ 500 ರೂಪಾಯಿಯಿಂದ ಕೂಡ ಸ್ಟಾರ್ಟ್ ಮಾಡಬಹುದು. ಇದರಿಂದ ಪ್ರತಿಯೊಬ್ರು ಇನ್ವೆಸ್ಟ್ ಮಾಡುವಂತ ಅವಕಾಶನ ಇಲ್ಲಿ ನಾವು ಪಡ್ಕೋಬಹುದು. ನೆಕ್ಸ್ಟ್ ಒನ್, ಪವರ್ ಆಫ್ ಕಂಪೌಂಡಿಂಗ್. ನಾವು ಹೂಡಿಕೆನ ದೀರ್ಘಕಾಲದಲ್ಲಿ ಸಿಪ್ ಇನ್ವೆಸ್ಟ್ ಮಾಡೋದ್ರಿಂದ 10ರಿಂದ 15 ವರ್ಷಗಳಲ್ಲಿ ಸಣ್ಣ ಹೂಡಿಕೆಯ ಮೊತ್ತ ಕೂಡ ಒಂದು ದೊಡ್ಡ ರಿಟರ್ನ್ಸ್ ನ ಕೊಡುತ್ತೆ. ನಾಲ್ಕನೇದು, ಫ್ಲೆಕ್ಸಿಬಲ್. ನಾವು ಮಾಡುವಂತ ಸಿಪ್ ಅಮೌಂಟ್ ನ ನಮ್ಗೆ ಬೇಕಾದಾಗ ಜಾಸ್ತಿನೂ ಮಾಡ್ಬೋದು ಅಥವಾ ಕಡಿಮೆನೂ ಮಾಡ್ಬೋದು, ಅಥವಾ ಸಿಪ್ ನ ಸ್ಟಾಪ್ ಕೂಡ ಇಲ್ಲಿ ಮಾಡಬಹುದು. ಇದಿಷ್ಟು ಕೂಡ ನಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಒನ್, ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ನಾವು ಮಾಡುವಂತ ಸಿಪ್ ಅಮೌಂಟ್ ನಮ್ ಗೋಲ್ ರೀಚ್ ಆಗೋಕೆ ಮ್ಯಾಚ್ ಆಗೋ ತರ ಸಿಪ್ ಅಮೌಂಟ್ ನ ಜಾಸ್ತಿ ಅಥವಾ ಕಡಿಮೆ ಮಾಡಿ ಇನ್ವೆಸ್ಟ್ಮೆಂಟ್ ನ ಕಂಟಿನ್ಯೂ ಮಾಡ್ಕೋಬಹುದು ಇದರಲ್ಲಿ. ಸೊ ನೋಡಿದ್ರ ವೀಕ್ಷಕರೇ, ಇವತ್ತಿನ ಟಾಪಿಕ್ ಅಲ್ಲಿ ಸಿಪ್ ಅಂದ್ರೆ ಏನು ಮತ್ತೆ ಸಿಪ್ ನ ಬೆನಿಫಿಟ್ಸ್ ಗಳೇನು ಅಂತ ತಿಳಿಸ್ಕೊಟ್ಟಿದೀವಿ. ಹೋಪ್ ಇದು ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀವಿ. ಇದೇ ರೀತಿ ಪರ್ಸನಲ್ ಫಿನಾನ್ಸ್ ಟಾಪಿಕ್ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ನ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.